ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದು ಲೋಕರೂಢಿ. ಆದರೆ ಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ತಿಳಿದಿರುವ ವಿಚಾರ ಅಂತ ಕೃಷ್ಣನನ್ನು ಸಹ ತಾಯಿ ಯಶೋದೆ ಶಾಲೆಗೆ ಅಂದರೆ ಗುರುಕುಲಕ್ಕೆ ಕಳಿಸಿದರು ಎನ್ನುವುದನ್ನು ಮರೆಯುವಂತಿಲ್ಲ. ಶ್ರೀಕೃಷ್ಣನು ಸಹ ಶಿಕ್ಷಕರಿಂದ ಕಲಿತ ಮೇಲೆ ಜಗತ್ತಿಗೆ ಗುರುಗಳಾದರು ಎಂಬುದು ನಿತ್ಯ ಸತ್ಯ. ಹಾಗೆ ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗುವಂತೆ ರೂಪಿಸಿ ಸಮಾಜಕ್ಕೆ ಪರಿಚಯಿಸುವ ನಮ್ಮ ಭಾಗದ ದೇವರು ಎಂದರೆ ಶಿಕ್ಷಕರು. ಇಂಥ ಶಿಕ್ಷಕರ ಕೈಯಲ್ಲಿ ನಮ್ಮ ಜೀವನದ ಸಾಕ್ಷಾತ್ಕಾರ ಸಾಧ್ಯ. ಶಿಕ್ಷಕರಿಲ್ಲದಿದ್ದರೆ ಜ್ಞಾನವಿಲ್ಲ, ಅನ್ನವಿಲ್ಲವೇ ಊಟವಿಲ್ಲ. ಹಾಗೆ ನಮ್ಮನ್ನು ತಿದ್ದಿ ತೀಡಿ ಉತ್ತಮ ನಾಗರಿಕನಾಗುವಂತೆ ಹಾಗೂ ವಿದ್ಯಾನವನ್ನು ಮಾಡಿ ನಮ್ಮನ್ನು ಅದ್ಭುತ ಜ್ಞಾನಿಯಾಗುವಂತೆ ಮಾಡುವ ಶಕ್ತಿ ಕೇವಲ ನಮ್ಮ ಶಿಕ್ಷಕರಿಗೆ ಮಾತ್ರ ಇರಲು ಸಾಧ್ಯ ಅಂತ ಶಿಕ್ಷಕರ ಸಾಲಿನಲ್ಲಿ ನಮ್ಮ ಹೆಮ್ಮೆಯ ಮುಖ್ಯ ಶಿಕ್ಷಕರಾದ KR ಟೊಣ್ಣೆಪ್ಪನವರು ದಿನಾಂಕ 8/8/2026 ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಸೇವೆಯ ಅಂತಿಮ ದಿನದ ನಿವೃತ್ತಿಯನ್ನು ತೆಗೆದುಕೊಂಡು ಹೋಗ್ತಿರುವುದು ವಿದ್ಯಾರ್ಥಿಗಳಿಗೆ ತುಂಬಲಾರದ ನಷ್ಟವನ್ನು ನೀಡಿರುವುದು ಸಹಿಸಲಾರದಷ್ಟು ನೋವು ತಂದಿರುವಂಥದ್ದು. ತಮ್ಮ ನೆಚ್ಚಿನ ಗುರುಗಳನ್ನು ಬಹಳ ನೋವು ಅತೀವ ಮನನೊಂದು ಬೀಳ್ಕೊಡ್ತಿರುವುದು ಮಕ್ಕಳಿಗೆ ಅಸಹನೀಯ. ಹಾಗೂ ಸಹ ಶಿಕ್ಷಕರಿಗೂ ಸಹ ಉತ್ತಮ ವ್ಯಕ್ತಿತ್ವದ ಉತ್ತಮ ಚಾರಿತ್ರೆ ಉಳ್ಳ ಶಿಕ್ಷಕರನ್ನು ಕಳೆದುಕೊಳ್ಳುತ್ತಿರುವುದು ನೋವು ಎದ್ದು ಕಾಣ್ತಿತ್ತು. ಆದರೂ ಶಿಕ್ಷಕರೇ ಕಲಿಸಿದ ಹಾಗೆ ಬಂದಿದ್ದೆಲ್ಲ ಬರಲಿ, ಗುರುವಿನ ದಯೆ ಹೊಂದಿರಲಿ ಎನ್ನುವ ಹಾಗೆ ಶಿಕ್ಷಕರನ್ನು ಬೀಳ್ಕೊಟ್ಟ ಕ್ಷಣವಂತೂ ಅಪರೂಪದ ಕ್ಷಣ. ಹಾಗೂ ಅವಿಸ್ಮರಣೀಯ. ಇಂತಹ ಶಿಕ್ಷಕರ ನಮ್ಮ ಬಳಗದಿಂದ ದೂರ ಹೋಗ್ತಿರುವುದು ಸಹ ಶಿಕ್ಷಕರಿಗೆ ಬಹಳ ಬೇಸರವನ್ನು ತಂದಿತ್ತು ಎನ್ನುವುದು ಆ ಒಂದು ಕಾರ್ಯಕ್ರಮದಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೂ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಅಲ್ಲದ ಮನಸ್ಸಿನಿಂದ ಹಿರಿಯ ಹಾಗೂ ಮುಖ್ಯ ಶಿಕ್ಷಕರನ್ನು ಬೀಳ್ಕೊಟ್ಟದ್ದು ಮನ ಕಲಕುವಂತಿತ್ತು. ಅವರಿಗೆ ಮುಂದಿನ ಜೀವನದಲ್ಲಿ ದೇವರು ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ, ನಮ್ಮ ಸುದ್ದಿವಾಹಿನಿಯ ಪರವಾಗಿ ನಾವು ಸಹ ಅವರಿಗೆ ಬೀಳ್ಕೊಡುಗೆಯಲ್ಲಿ ಜೊತೆಯಲ್ಲಿ ಇದು ನಮ್ಮ ಕರ್ನಾಟಕ ಪವರ್ ನ್ಯೂಸ್ 1 ಸುದ್ದಿವಾಹಿನಿಯ ಪರವಾಗಿ ಶುಭಾಶಯ ಕೋರಿದೆವು. JB ದೇವೇಂದ್ರ ಕುಮಾರ್, ಸಂಪಾದಕರು, ರಾಣೆಬೆನ್ನೂರು. ನಿವೃತ್ತ ಶಿಕ್ಷಕರ ಒಂದು ಸಮಾರಂಭದ ಒಂದು ಸರ್ ಅವರು ಈಗ ವೇದಿಕೆಗೆ ಅವರ ವಿದ್ಯಾರ್ಥಿ ಬಳಗದ